ಇದು ದೇವಿಯ ಜಾತ್ರೆ. ಮೊದಲಿಗೆ ಒಬ್ಬರು ಪ್ರಾರಂಭದಲ್ಲಿ ಹೇಳುವಾಗ ಹೇಳಿದರು, ಈ ಜಾತ್ರೆ ಬರೀ ಇದು ಉತ್ಸವ ಆಗದೆ ಇದು ಅನುಭವದ ಸಿಂಚನ ಆಗಬೇಕು, ಅನುಭವದ ಮಾತುಗಳನ್ನು ನಾವೆಲ್ಲ ಕೇಳಬೇಕು ಅಂಥೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡೀವಿ ಅಂತ ಹೇಳಿದರು. ನೋಡ್ರಿ, ಇಷ್ಟು ಜನ ಎಲ್ಲ ಪೂಜ್ಯರದಾರ. ಇಲ್ಲಿ ನೋಡು, ಒಮ್ಮೆ ಹಚ್ಚಿಬಿಟ್ರೆ ಆ ಬಳಿಕ ಅದಕ್ಕೆ ಕೈ ಹಚ್ಚಕ್ಕೆ ಹೋಗಬೇಡ ನೀನು, ಆಗಲಿಲ್ಲ. ಅಷ್ಟೇ. ಇಷ್ಟು ಜನ ಎಲ್ಲ ಪೂಜ್ಯರು ಇವತ್ತು ಬಂದಿದ್ದಾರೆ ಮತ್ತು ಇನ್ನೂ ನಾಳೆಯೂ ಸಹಿತ ಕಾರ್ಯಕ್ರಮ ಅದ, ಬೆಳಗ್ಗೆಯೂ ಕಾರ್ಯಕ್ರಮ ಆಗ್ಯದ. ಸಣ್ಣ ಊರ ನಿಂಬುದಿದು ಕಾತರಕಿ, ಆದರೆ ಕಾರ್ಯಕ್ರಮವನ್ನು ಬಹಳ ದೊಡ್ಡದಾಗಿ ಮಾಡಿದ್ದೀರಿ. ಈ ಎಲ್ಲ ಗುರುಗಳು ನಮಗೇನು ಮಾಡ್ತಾರೋ ಅಂದ್ರೆ ನಮ್ಮಲ್ಲಿರುವಂಥ ಶಕ್ತಿಯನ್ನು ತೋರಿಸಿಕೊಡ್ತಾರೆ. ಈಗ ಒಬ್ಬ ಶಿಲ್ಪಕಾರ ಇರ್ತಾನೆ, ಆತ ಒಂದು ಕಲ್ಲಿನಲ್ಲಿ ಒಂದು ಮೂರ್ತಿಯನ್ನು ಕೆತ್ತುತ್ತಾನೆ. ರಾಮಂದೋ ಶಿವಂದೋ ಒಂದು ಮೂರ್ತಿಯನ್ನು ಕೆತ್ತುತ್ತಾನೆ. ಆ ಕಲ್ಲಿನಲ್ಲಿ ಶಿವನ ಮೂರ್ತಿ ಮೂಡ್ತದೆ. ಅದು ಎಲ್ಲಿಂದ ಬಂತು? ಎಲ್ಲಿ ಹೊರಗಿನಿಂದ ಬರಲಿಲ್ಲ. ಆ ಕಲ್ಲಿನಲ್ಲಿನೇ ಮೂರ್ತಿ ಇತ್ತು. ಆ ಶಿಲ್ಪಿ ಏನು ಮಾಡಿದ ಅಂದರೆ ಯಾವ್ಯಾವುದು ಮೂರ್ತಿ ಅಲ್ಲ ಅದನ್ನೆಲ್ಲ ಕಟ್ಟದು ಚೆಲ್ತಾನೆ. ಯಾವುದು ಮೂರ್ತಿ ಇತ್ತು ಅದು ಅಷ್ಟು ಉಳಿತದೆ. ಹಾಗೆ ಗುರುಗಳೂ ಏನು ಮಾಡ್ತಾರೋ ಅಂತಂದ್ರೆ, ಅನುಭಾವಿಗಳು ಏನು ಮಾಡ್ತಾರಂದ್ರೆ ನಮ್ಮ ಒಳಗಡೆ ಇರುವಂಥ ದೈವತ್ವವನ್ನು ಅವರು ಪ್ರಕಟಗೊಳಿಸ್ತಾರೆ. ಅದಕ್ಕೆ ಅವರಿಗೆ ಶಿಲ್ಪಕಾರರು ಅವರು ಒಂದು ಅರ್ಥದಲ್ಲಿ. ನೀವು ಅಂಥವ್ರ ಮಾತುಗಳನ್ನೆಲ್ಲ ಕೇಳುವವರದರಿ. ಅವರು ಹಿಂದೆ ಮಾತಾಡೋರು ಮಾತಾಡ್ತಿರ್ತಾರೆ, ಆ ಕಡೆ ನೀವು ಲಕ್ಷ್ಯ ಕೊಡಬೇಡ್ರಿ, ಈ ಕಡೆ ಒಂದಿಷ್ಟು ನೋಡ್ರಿ, ಅಷ್ಟೇ ಸಾಕು. ನಾನು 5-6 ತಾಸು ದೂರಿಂದ ಬಂದೀನಿ, ಮತ್ತೀಗ ಹೋಗ್ಲಿಕ್ಕೆ 5-6 ತಾಸು ಬೇಕು. ಇವ್ರು ಯಾರು ಒಕ್ಕಲ್ತನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಆಶ್ರಮದಾಗ 100 ಆಕಳದಾವು, ಅದ್ರನ್ನೆಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ. ಆದರೆ ಈಗ ನಾನು ಕೃಷಿ ಬಗ್ಗೆ ಹೇಳುವುದಿಲ್ಲ, ಅನುಭವವನ್ನು ನಾವು ನೋಡೋದು. ಅದಕ್ಕೆ ದೇವರ ದಾಸಿಮರ್ಯರು ಗುರುಗಳಿಗೆ ಎಷ್ಟು ಕೊಂಡಾಡಿದರು ಅಂದ್ರೆ ಅವರು ಹೇಳ್ತಾರೆ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವನು ಆ ಕೆಂಡ ನುಂಗಿದಂತೆ. ಗುರು ಚರಣದ ಮೇಲೆ ಈ ತನುವನ್ನು ನಾವು ಹೋಗಿ ಇಟ್ಟಿವಿ ಅಂತಂದ್ರೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ ಅಂತ. ಹೇಗೆ ಕೆಂಡದ ಮೇಲೆ ಒಂದು ಹುಲ್ಲು ಕಡ್ಡಿ ಇಟ್ಟಿವಿ ಅಂದರೆ ಆ ಹುಲ್ಲು ಕಡ್ಡಿ ಸಹಿತ ಕೆಂಡದಂಗೆ ಆಗ್ತದೆ. ಎಷ್ಟು ಸರಳ ಅದು ಹುಲ್ಲು ಕಡ್ಡಿ ನಾಶ ಆಗೋದಿಲ್ಲ, ಕೆಂಡೇ ಆಗ್ತದೆ. ಹಾಗೆ ಗುರು ಚರಣದ ಮೇಲೆ ಈ ತನು ಅಂತ ಶರೀರ ಅನ್ನುವಂಥ ಇದನ್ನು ಓದು ಹುಲ್ಲು ಕಡ್ಡಿಯನ್ನು ಹೋಗಿ ಇಟ್ಟಿವಿ ಅಂತಂದ್ರೆ ಇದು ಏನಾಗ್ತದೆ ಅಂದರೆ ಸರ್ವಾಂಗವೆಲ್ಲ ಲಿಂಗ. ಯಾಕೆಂದರೆ ಗುರುಗಳನ್ನು ಅವರು ಲಿಂಗಮಯ ಅದಾರ, ನಾವು ಲಿಂಗಮಯನೇ ಆಗ್ತೀವಿ. ಅವರು ಗುರುಗಳು ನಮ್ಮ ಮಹತ್ವವನ್ನು, ನಮ್ಮ ಬೆಲೆಯನ್ನು ಹೆಚ್ಚು ಮಾಡ್ತಾರೆ. ಒಂದು ಹಳೆದಾದ ಮನೆ ಇತ್ತು, ಅದು ಬಹಳ ಹಳೆದಾದದ್ದು. ಆ ಮನೆಯನ್ನು ಹರಾಜಿಗೆ ಹಾಕಲಿಕ್ಕೆ ತೆಗೆದಿದ್ದರು. ಎಲ್ಲ ಮನೆಯೊಳಗಿರುವಂಥ ಸಾಮಾನುಗಳೆಲ್ಲ ಹರಾಜು ಮುಗಿದು ಕೊನೆಗೊಂದು ತಂತಿಯ ವಾದ್ಯ ಇತ್ತಲ್ಲಿ. ಆ ತಂತಿಯ ವಾದ್ಯವನ್ನು ಮುಂದಿಟ್ಟು
ಹರಾಜು ಹಾಕುವ ಹೇಳಿದ ಇದಕ್ಕೆ 3,000 ರೂಪಾಯಿ, ಯಾರು ಬೇಕಾದ್ರೆ ತೆಗೆದುಕೊಡ್ರಿ ಅಂತ. ಅದನ್ನು ಯಾರೂ ಇಷ್ಟು ದಿವಸ ಬಾರಿಸಿರಲಿಲ್ಲ. ಎಲ್ಲ ವೀಣೆ ಅದು ಧೂಳು ಮೆತ್ತಿತ್ತು. ಆನಂತರ ಎಲ್ಲ ತಂತಿಗಳ ಸಡಿಲಾಗಿದ್ದು ಯಾರು ತೋತಾರ, ಯಾರೂ ತೋಳಕ್ಕೆ ಮುಂದೆ ಬರ್ತಿರಲಿಲ್ಲ. ಅಲ್ಲಿ ಬಂದಾಗ ಒಬ್ಬ ಮನುಷ್ಯ ಇದ್ದ, ಆತ ಸಂಗೀತಗಾರಿದ್ದ. ಆತ ತಡೀರಿ 1 ನಿಮಿಷ ಅಂತಂದ. ಆ ವೀಣೆಯನ್ನು ಕೈಯೊಳಗೆ ತೆಗೆದುಕೊಂಡು ಅದರ ಧೂಳನ್ನೆಲ್ಲ ಜಾಡಿಸಿ ತಂತಿಯನ್ನೆಲ್ಲ ಬಿಗಿಗೊಳಿಸಿ ಒಂದು 10-15 ನಿಮಿಷ ಬಾರಿಸಿದ. ಬಹಳ ಅದ್ಭುತವಾಗಿ ಅದರ ಸಂಗೀತ ಹೊರಹೊಮ್ಮಿತು. ಆ ಬಳಿಕಿಟ್ರಿ, ಈಗ ಇದನ್ನು ಕೇಳ್ರಿ, ಇದನ್ನು ತೆಗೆದುಕೊಡ್ರಿ ಅಂತ, ನನಗೂ ಬೇಕು ನಿನಗೂ ಬೇಕು ಅಂತ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡಿದರು. ಒಂದು 10 ನಿಮಿಷದ ಪೂರ್ವದಲ್ಲಿ ಅದಕ್ಕೆ ಏನೂ ಬೆಲೆ ಇರಲಿಲ್ಲ. ಆದರೆ ಒಬ್ಬ ಯೋಗ್ಯ ಗುರುವಿನ ಕೈ ಒಳಗೆ ಸಿಕ್ಕ ಬಳಿಕ ಅದಕ್ಕೆ ಬೆಲೆ ಬರಲಿಕ್ಕೆ ಶುರು ಆಯಿತು. ಅದರ ತಂತಿಗಳನ್ನೆಲ್ಲ ಬಿಗಿಗೊಳಿಸಿದ ಬಳಿಕ, ಅದರ ಧೂಳನ್ನೆಲ್ಲ ಜಾಡಿಸಿದ ಬಳಿಕ ಅದಕ್ಕೆ ಬೆಲೆ ಬರಲಿಕ್ಕೆ ಶುರು ಆಯಿತು. ಹಾಗೆ ನಾವು ಸಮಾಜದಲ್ಲಿಯೋ ಅಥವಾ ಕುಟುಂಬದಲ್ಲಿಯೋ ಯಾವಾಗ ನಮಗೆ ಬೆಲೆ ಬರ್ತದಂದ್ರೆ, ಒಬ್ಬ ಯೋಗ್ಯ ಅನುಭಾವಿ ಕೈಯಾಗ ನಾವು ಸಿಕ್ಕಿವಿ ಅಂದರೆ ನಮ್ಮ ಬೆಲೆ ಹೆಚ್ಚಾಗ್ತದೆ. ಅದಕ್ಕೆ ನೀವೆಲ್ಲ ಅನುಭವದ ನಡೆಸಿರೋದು. ಇಷ್ಟೆಲ್ಲ ಖರ್ಚು ಮಾಡಿ ಅವ್ರು ಹೇಳಿದ್ರಲ್ಲ, 3-4 ತಿಂಗಳ ಹಿಂದೆ ನಮಗೆ ಹೇಳ್ಯಾರ. 2 ಸಲ ಅಲ್ಲಿ ಬಂದು ಹೋದ್ರೆ ಅವರು, ನಾನು ನೋಡಬೇಕು, ಅಷ್ಟು ದೂರಿಂದ ಬಂದಾರ ಮತ್ತು ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಭಾಳ ಹೇಳ್ಯಾರ ಅಂತ ಹೇಳಿ ಬಂದೀವಿ. ನೋಡಿದ್ವಿ, ಭಾಳ ಸಂತೋಷ ಆಯಿತು. ಆದರೆ ನಿಮ್ಮ ಸುತ್ತಮುತ್ತಲ ಊರಂತೂ ನೋಡೋಕ್ಕಾಗಲಿಲ್ಲ ನಮಗೆ, ರಾತ್ರಿ ಆಯ್ತಲ್ಲ. ಈಗ ನಿಮ್ಮನ್ನು ಅಷ್ಟು ನೋಡಿದ್ವಿ, ಚಲೋ ಅದ ರೀ. ಆದರೆ ಅದ್ರ ಜೋಡಿ ಬರೀ ಹೊರಗಿಂದ ಶ್ರೀಮಂತಿಕೆ ಹೆಚ್ಚಾದ್ರೆ ನಡೆಯೋದಿಲ್ಲ, ನಮ್ಮ ಅನುಭವ ಹೆಚ್ಚಾಗಬೇಕಾಗ್ತದೆ. ಅದಕ್ಕೆ ಗುರುಗಳು ಬೇಕು. ಮತ್ತು ನಾವು ಅಂತಿರ್ತೀವಿ ಏನು ಅಂದರೆ, ಏನೋ ನಾವು ಎಲ್ಲರೂ ಹೋಗ್ತೀವಿ, ನಮ್ಮಲ್ಲಿ ಏನೂ ಬದಲಾವಣೆನೇ ಆಗಿಲ್ಲಲ್ಲ ಅಂತೀವಿ ನಾವು. ಯಾಕೆ ನಮಗೆ ಬದಲಾವಣೆ ಆಗೋದಿಲ್ಲ ಅಂದ್ರೆ, ನಮ್ಮಲ್ಲಿ ಏನರ ಕೊರತೆ ಇರ್ತದೆ. ಈಗ ನೋಡ್ರಿ, ಒಂದು ಕತ್ತಿರ್ತದೆ, ಖಡ್ಗ. ಆ ಕತ್ತಿಯನ್ನು ಹರಿತುಗೊಳಿಸಬೇಕಾದ್ರೆ ಎದಕ್ಕೆ ತಿಕ್ತಾರೋ ಅಂದ್ರೆ, ಮತ್ತೊಂದು ಕತ್ತಿಗೇನ ತಿಕ್ಕಂಗಿಲ್ಲ. ಒಂದು ಕಲ್ಲು ಬಿದ್ದಿರ್ತದೆ, ಕುರ್ಣಿ ಕಲ್ಲ, ಅದು ಎದಕ್ಕೂ ಬಾತಕ್ಕೆ ಬರಲಾರ್ದಂಥ ಕಲ್ಲ. ಆ ಕಲ್ಲಿಗೆ ಈ ಕತ್ತಿ ತಿಕ್ಕುತ್ತಾರೆ. ಅವಾಗ ಈ ಕತ್ತಿ ಹರಿತಾಗ್ತದೆ. ಹೆಂಗೆ ಹರಿತಾಯ್ತದು? ಆ ಕಲ್ಲಿನಿಂದ ಹರಿತಾಗಲಿಲ್ಲ. ಅದು ತನ್ನೊಳಗಡೆ ಶಕ್ತಿ ಇಟ್ಟುಕೊಂಡಿತ್ತು. ಸುಮ್ಮನೆ ಮ್ಯಾಲಿಂದಷ್ಟು ಅದು ಸ್ವಚ್ಛ ಮಾಡಿತು, ಅದು ತಾನೇ ಹರಿತಾಯ್ತು, ನುಣುಪಾಯಿತು. ಆಗ ಗುರು ಎಂಥವನೇ ಇರಲಿ, ನಮ್ಮಲ್ಲಿ ಶಕ್ತಿ ಇರಲಿಲ್ಲ ಅಂದರೆ ಏನೂ ಪರಿಣಾಮ ಆಗೋದಿಲ್ಲ. ಇನ್ನು ನಮ್ಮಲ್ಲೇ ಶಕ್ತಿ ಇತ್ತು ಅಂದರೆ, ಒಂದು ಕಲ್ಲು ಸಹಿತ, ಸಾಮಾನ್ಯ ಕಲ್ಲು ಸಹಿತ ನಮ್ಮನ್ನು ಬೆಲೆ ಉಳ್ಳವರನ್ನಾಗಿ ಮಾಡ್ತದೆ, ನಮ್ಮನ್ನು ಶಕ್ತಿವಂತರನ್ನಾಗಿ ಮಾಡ್ತದೆ. ಹಾಗೆ ನಾವು ಒಬ್ಬ ಯೋಗ್ಯ ಗುರು ಅನುಭಾವಿಗಳ ಒಂದು ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕು. ನೀವೆಲ್ಲ ಅಷ್ಟು ಸ್ವಾಮೀಜಿಯವ್ರನ್ನ ದಿನಾಲೂ ಕರೆಸ್ತಾ ಇದ್ದಾರೆ. ಮತ್ತು ಜಾತ್ರೆ 7-8 ವರ್ಷಕ್ಕೆ ಒಂದು ಸಲ ಏನೋ ನಡೀತದೆ ಅಂತ ನಾವು ಕೇಳಿದ್ದೀವಿ. ಅದು ದ್ಯಾಮವ್ವ ದೇವಿ ಜಾತ್ರೆ. ಹೆಸರೇನೋ ಕೇಳಲಿಕ್ಕೆ ಸರಿ ಇಲ್ಲ, ಏನಪ್ಪ ದ್ಯಾಮವ್ವ ಇರಬೇಕು ಅಂತ ಅನ್ನಿಸ್ತದೆ. ಆದರೆ ದೇವರಿಗೆ ಹೆಸರು ಯಾವುದಿದ್ರೂ ದೇವರಿರೋ ಒಬ್ಬನೇ. ನಾವು ಹೆಣ್ಣು ಹೆಸರು ಕೊಟ್ಟರು ದೇವರು ದೇವರೇ, ಪುರುಷ ಹೆಸರಿದ್ದರೂ ದೇವರು ದೇವರೇ. ದೇವರು ಒಬ್ಬನೇ, ಹೆಸರುಗಳ ಹಲವು, ಶಕ್ತಿ ಒಂದೇ, ಅದಕ್ಕೆ ರೂಪಗಳು ಬೇರೆ ಬೇರೆ ಇರ್ತಾವೆ. ಈಗ ನೀವು ಸಿನಿಮಾ ಥಿಯೇಟರ್ದಾಗ ಹೋಗಿರ್ತೀರಿ, ಅಲ್ಲಿ ಪರದೆ ಮೇಲೆ ಅನೇಕ ಚಿತ್ರಗಳಿರ್ತಾವೆ. ಅಲ್ಲಿ ರಾಮ ಇರ್ತಾನೆ, ರಾವಣ ಇರ್ತಾನೆ, ಕೆಂಪು ಇರ್ತದೆ, ಹಸಿರು ಇರ್ತದೆ, ಎಲ್ಲ ಬಣ್ಣಗಳಿರ್ತಾವೆ. ಆದರೂ ಬೆಳಕು ಒಂದೇ ಅದ. ಒಂದೇ ಬೆಳಕ ಕೆಂಪಾಗ್ತದೆ, ಒಂದೇ ಬೆಳಕ ಹಸಿರು ಆಗ್ತದೆ, ಅದೇ ಬೆಳಕ ರಾವಣ ಆಗ್ಯದ, ಅದೇ ಬೆಳಕ ರಾಮ ಆಗ್ಯದ. ಬೆಳಕು ಒಂದೇ. ಹಾಗೆ ಶಕ್ತಿ ಒಂದೇ,
ಆ ಶಕ್ತಿಗೆ ಬೆಳಕ, ದೇವರಂದ್ರೇ ಬೆಳಕ. ದೇವ ಅಥವಾ ದೇವಿ ಅದರ ಮೂಲ ಶಬ್ದನೇ ಬೆಳಕ. ಆ ಬೆಳಕಿಗೆ ನಾವು ದ್ಯಾಮೋ ಅಂದ್ರೆ ಕರೆದ್ರು ಅಷ್ಟೇ, ಶಿವ ಅಂತ ಕರೆದ್ರು ಅಷ್ಟೇ, ರಾಮ್ ಅಂತ ಕರೆದ್ರು ಅಷ್ಟೇ. ನಮಗೆ ಯಾವ ಭಾಷೆ ಬರ್ತದೆ ಆ ಭಾಷೆಯಲ್ಲಿ ನಾವು ಕರಿತೀವಿ. ನಮಗೆ ಕನ್ನಡ ಬರ್ತಿತ್ತಂದ್ರೆ ಕನ್ನಡದಾಗ ಹೆಸರಿಟ್ಟಿವಿ, ಸಂಸ್ಕೃತ ಬರ್ತಿತ್ತಂದ್ರೆ ಸಂಸ್ಕೃತದಾಗ ಹೆಸರಿಟ್ಟರು. ಆದರೆ ದೇವರ ಶಕ್ತಿ ಅದು ಕೆಲಸ ಮಾಡೋದು. ದೇವರ ಅನುಗ್ರಹ ಬೇಕು ಮನುಷ್ಯನಿಗೆ. ನಾವೆಲ್ಲ ಈಗ ಜೀವನ ನಡೆಸ್ತಿರ್ತೀವಲ್ಲ, ಯಾರು ನಮಗೊಂದು ಗ್ಲಾಸ್ ನೀರು ಕೊಟ್ರಂದ್ರೆ ಅವ್ರಿಗೆ ನಾವು ಏನು ಹೇಳ್ತೀವಿ? ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಒಂದು ವೇಳೆ ನೀರು ತೆಗೆದುಕೊಂಡು ಥ್ಯಾಂಕ್ಸ್ ಹೇಳಲಿಲ್ಲ ಅಂದರೆ ಎಂಥ ಅನಾಗರಿಕದಾನ, ನೀರು ತೊಗೊಂಡ ಹಾಗೆ ಹೋದ ನೋಡು, ಸಂಸ್ಕಾರ ಗೊತ್ತಿಲ್ಲ ಅಂತಾರೆ. ಬರೀ ಒಂದು ಗ್ಲಾಸ್ ನೀರು ಕೊಟ್ರಂದ್ರೆ ಥ್ಯಾಂಕ್ಸ್ ಹೇಳಬೇಕು. ಆದರೆ ದೇವರು ನಿಸರ್ಗ ನಮಗೆ 100 ವರ್ಷದ ಆಯುಷ್ಯ ಕೊಟ್ಟದ. ಉಣ್ಲಿಕ್ಕೆ ತಿನ್ನಲಿಕ್ಕೆ ಯಾವುದಕ್ಕೂ ಕೊರತೆ ಇಲ್ಲ. ಸಾವಿರಾರು ನದಿಗಳನ್ನು ಹರಿವಂಗ ಮಾಡ್ಯಾನ, ಗಾಳಿಯನ್ನು ಇಟ್ಟಾನ, ಅನ್ನ ಕೊಟ್ಟು ಎಷ್ಟು ಸಮೃದ್ಧವಾದಂಥ ನಿಸರ್ಗದಲ್ಲಿ ನಮ್ಮನ್ನು ಕಳಿಸಿದಾನಲ್ಲ, ಅವನಿಗೆ ನಾವು ಪ್ರಾರ್ಥನೆ ಅನ್ನುವಂಥರ ಮುಖಾಂತರ ಪೂಜೆಯ ಮೂಲಕ ಥ್ಯಾಂಕ್ಸ್ ಹೇಳೋದು. ದೇವರಿಂದ ಏನರ ಕೇಳೋದಲ್ಲ, ಅವನಿಗೆ ಥ್ಯಾಂಕ್ಸ್ ಹೇಳಲಿಕ್ಕಿದು ಉತ್ಸವ ಇರೋದು. ನೀವು ಬಹುಶಃ 9 ವರ್ಷಕ್ಕೊಮ್ಮೆ ಅವನಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀರಿ. ಧನ್ಯವಾದಪ್ಪ ದೇವರೇ, ದ್ಯಾಮವ್ವ ದೇವಿ ಧನ್ಯವಾದ, ನೀ ನಮಗೆ ಇಷ್ಟೆಲ್ಲ ಕೊಟ್ಟದಿ, ಅದರ ಪ್ರತಿಫಲವಾಗಿ ನಿನಗೆ ಧನ್ಯವಾದ ಅಂತ ನೀವು ಹೇಳಕತ್ತೆ. ಮನುಷ್ಯ ಬಹಳ ವಿಚಿತ್ರದಾನ, ಅವನಿಗೆ ಮರು ಭಾಳ, ಅವನನ್ನು ಎಚ್ಚರಿಸುವುದನ್ನೇ ಬಹಳ ಕಷ್ಟದ ಕೆಲಸ ಅದ. ನೋಡ್ರಿ, ಎಲ್ಲರೂ ಹೇಳ್ತಾರಲ್ಲ ಗಿಡ ಹಚ್ಚ್ರಿ, ಅದು ಗಿಡ ಆಕ್ಸಿಜನ್ ಕೊಡ್ತದ, ಅದನ್ನು ಬೆಳೆಸಬೇಕು ಅಂತ ಎಲ್ಲರೂ ನಾವು ಕೇಳ್ತೀವಿ, ಎಲ್ಲರಿಗೂ ಗೊತ್ತದ. ಆದರೂ ಯಾರೂ ಬೆಳೆಸೋದಿಲ್ಲ. ಅದೇ ನಮ್ಮನ್ನು ಹೋಗಿ ICUದಾಗಿಟ್ರಂದ್ರೆ ಬರೀ ವೆಂಟಿಲೇಟರ್ ಕಣೆ ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. ಆಕ್ಸಿಜನ್ ಬೇಕಲ್ಲ. ಇನ್ನು ನಮಗೊಂದು 100 ರೂಪಾಯಿ ಖರ್ಚು ಮಾಡಿ ಒಂದು ಗಿಡ ಹಚ್ಚಿ ಗಿಡ ಬೆಳೆಸಲಿಕ್ಕೆ ನಮಗೆ ಆಗೋದಿಲ್ಲ, ಆದರೆ ವೆಂಟಿಲೇಟರ್ ಖರ್ಚು ಮಾಡ್ತೀವಿ. ಇದು ಮನುಷ್ಯನ ಸ್ವಭಾವ. ಆದ್ದರಿಂದ ನಾವು ದೇವರಿಗೆ ಥ್ಯಾಂಕ್ಸನ್ನು ಹೇಳಬೇಕು. ಆಗ ನೀವೆಲ್ಲರೂ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನಿಮ್ಮದೆಲ್ಲ ಕಾರ್ಯಕ್ರಮ ನೋಡಿ ಭಾಳ ಸಂತೋಷ ಆಯಿತು. ಇನ್ನೂ ಪೂಜ್ಯರು, ಅನೇಕ ಜನ ಪೂಜ್ಯರು ಮಾತನಾಡೋರು ಅದಾರ. ಮತ್ತು ಈಗಾಗಲೇ ಒಬ್ಬರು ಕೃಷಿಕರು ಮಾತನಾಡಿದರು, ಮತ್ತೊಬ್ಬರು ಯಾರೋ ತಮ್ಮ ಮಾತುಗಳನ್ನು ಹೇಳಿದ್ದಾರೆ. ಇದು ನಾವು ಒಬ್ಬೊಬ್ಬರೇ ಮಾತಾಡೋದಿಲ್ಲ, ಎಲ್ಲ ಪೂಜ್ಯರದ ಮಾತುಗಳನ್ನು ನೀವೆಲ್ಲ ಕೇಳಬೇಕು, ಅವರ ಮಾತುಗಳನ್ನು ನೆನಪಿಟ್ಟುಕೊಳ್ಬೇಕು. 9 ವರ್ಷಗಳಿಗೆ ಒಮ್ಮೆ ನಿಮ್ಮ ಜಾತ್ರೆ ಅದು ಹೇಗೆ ಆಗಬೇಕು ಅಂದರೆ, ನೀವು ಒಮ್ಮೆ ಮಾಡಿದ್ರಿ ಅಂದರೆ 9 ವರ್ಷಗಳವರೆಗೆ ಹಾಗೆ ನೆನಪುಳಿಬೇಕು, ಆ ಮಾತುಗಳು ಹಾಗೆ ತಲೆಯಲ್ಲಿ ಇರಬೇಕು. ಇಲ್ಲಾಂದರೆ ಮನುಷ್ಯನಲ್ಲಿ ನಾ ಅಂತ ತಲೆಯಾಗ ಭಾಳ ಬರ್ತದೆ. ನನ್ನ ಮುಂದೆ ಯಾರು ಅದಾರ ಅಂತಿರ್ತಾನೆ. ಒಬ್ಬ ಸಾಧು ಇದ್ದ, ಅವ ಹಿಂಗೆ ಒಂದು ಊರಾಗ ಕಾತರ್ಕಿ ಅಂತ ಊರಾಗ ಒಂದು ಸಣ್ಣ ಗುಡಿಸಲ್ದಾಗ ವಾಸ ಮಾಡಿದ್ದ. ಆ ಗುಡಿಸಲ್ದೊಳಗೆ ಏನು ಇಟ್ಟಿದ್ದ ಅಂದರೆ ಒಂದು ತಲೆ ಬುರುಡಿ ಇಟ್ಟಿದ್ದ. ಒಬ್ಬ ಮನುಷ್ಯ ಒಂದು ದಿವಸ ಬಂದ, ನೋಡ್ದ, ಭಯ ಅನಿಸ್ತವನಿಗೆ ತಲೆ ಬುರುಡಿ. ಇದು ಯಾಕೆ ಇಟ್ಟಾರಿ ಅಂತ ಕೇಳಿದ. ಅವಾಗ ಅವ ಸಾಧು ಹೇಳ್ದ, ಇದು ತಲೆ ಬುರುಡಿ ಸಾಮಾನ್ಯರದಲ್ಲಿದು. ಹಿಂದೆ ನಮ್ಮ ಭಾಗಕ್ಕೆ ಒಬ್ಬ ರಾಜ ಇದ್ದ, ಆ ರಾಜನ ತಲೆ ಬುರುಡಿದು. ಆ ರಾಜ ಕಿರೀಟ್ ಹಾಕ್ಕೊಂಡು ಇದ ತಲೆ ಮೇಲೆ ಮೆರೆದ. ಎಲ್ಲರೂ ಇದ ತಲೆಗೆನ ಸೆಲ್ಯೂಟ್ ಹೊಡಿತಿದ್ರು. ಆನಂತರ ನಾನು ಒಂದು ದಿವಸ ಸ್ಮಶಾನದಾಗ ತಿರುಗಾಡುವಾಗ ಇದು ತಲೆ ಬುರುಡಿ ಬಿದ್ದಿತ್ತು, ಯಾರೂ ಅದಕ್ಕೆ ನೋಡೋರಿಲ್ಲ. ಅದನ್ನು ನನ್ನ ಗುಡಿಸಲ್ದಾಗಿ ಯಾಕೆ ತಂದಿಟ್ಟನಿ ಅಂದರೆ, ರಾಜನ ತಲೆನ ಹಂಗಾಗೈತಿ, ನಮ್ಮ ತಲೆ ಯಾರು ಕೇಳ್ತಾರಂತ ಗೊತ್ತಾಗಲಿ ಅಂತ ದಿವಸ ತಂದಿಟ್ಟನಿ ಅಂತ. ನಾವು ಭಾಳ ಭಾರಿ, ನಾವು ಭಾರಿ ಅಂತ ನಾವು ತಿಳ್ಕೊಳ್ತೀವಿ. ನಾವಿಲ್ಲಿ ಯಾರು ಭಾರಿ? ಈ ಜಗತ್ತಿನಾಗ ನಾವು ಭಾಳ ಸಣ್ಣವರದೇವಿ. ಇಷ್ಟು ದೊಡ್ಡ ಭೂಮಂಡಲ ಅದಲ್ಲ, ಇದು ಸಮುದ್ರ ಅದ, ಬೆಟ್ಟ ಗುಡ್ಡಗಳದಾವು, ಇಷ್ಟು ದೊಡ್ಡ ಭೂಮಂಡಲ. ಇದು ಸೂರ್ಯಗೆ ಎಷ್ಟದ ಅಂತಂದ್ರೆ, ಇಂಥ ಭೂಮಂಡಲಗಳು 13 ಲಕ್ಷ ಭೂಮಂಡಲ ಕೂಡಿದಾಗ ಒಬ್ಬ ಸೂರ್ಯ ಆಗ್ತಾನಂತ.
ಆ ಸೂರ್ಯ ಈ ಜಗತ್ತಿನೊಳಗೆ ವಿಶ್ವದಲ್ಲಿ ಎಲ್ಲರಿಗಿಂತ ಸಣ್ಣ ಸೂರ್ಯ ಅಂತ ಇನ್ನೂ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸೂರ್ಯರದಾರ. ಅದರೊಳಗೆ ನಾವು ನಮ್ಮದೆಲ್ಲ ಹೆಸರು ಬರೆಸ್ತೀವಿ. ಎದ್ರ ಮೇಲೆ ದೇವರಿಗೆ ಪಂಕ ಕೊಟ್ಟಿದ್ದಂದ್ರೆ ಪಂಕದ ಮೇಲೆ ನಮ್ಮ ಹೆಸರು ಉಳಿಲಿ ಅಂತ. ಇವು ನಮ್ಮ ವಿಶ್ವದಾಗ ಜಗತ್ತಿನಾಗ ಈ ಸೂರ್ಯನ ಸಣ್ಣವಾದಾಗ ಇನ್ನು ನಮ್ಮದು ಯಾರು ಹೆಸರು ಕೇಳ್ತಾರ, ಯಾರು ನಮ್ಮನ್ನು ಮಾತಾಡಿಸ್ತಾರ? ಆದರೂ ನಾವು ಇದನ್ನೆಲ್ಲ ಬಿಡಬಾರ್ದಂತೆಲ್ಲ ಮಾಡೋಣ. ಅದರ ಜೊತೆಗೆ ಇವೆಲ್ಲ ಒಳಗೆ ಗೊತ್ತಿರಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದಾರೆ. ನನಗೆ ಬಂದು ನಿಮ್ಮ ಜೋಡಿ ಸ್ವಲ್ಪ ಸಮಯ ಕಳೆದು ಭಾಳ ಸಂತೋಷ ಆಯಿತು. ಮತ್ತು ಅವರು ಕೃಷಿಕರ ಮಾತುಗಳನ್ನು ನೀವೆಲ್ಲ ಆಲಿಸಿದಿರಿ. ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವೇ ಬೆಳೆದು ನೀವೇ ಉಣ್ಲಿಕ್ಕೆ ಪ್ರಯತ್ನ ಮಾಡಿರಿ. ಒಕ್ಕಲ್ತನವನ್ನು ಆನಂದಕ್ಕಾಗಿ ಬಳಸಬೇಕು. ಅದು ವ್ಯಾಪಾರ ಉದ್ಯೋಗಕ್ಕಾಗಿ ಅಲ್ಲ, ಸಂತೋಷಕ್ಕಾಗಿ ಅದನ್ನು ನಾವು ಬಳಸೋದು. ಆವಾಗ ನಾವು ನಿಜವಾದ ಒಕ್ಕಲಿಗರಾಗ್ತೀವಿ, ಕೃಷಿಕರಾಗ್ತೀವಿ. ಭೂಮಿ ಎಷ್ಟು ಕೊಟ್ಟತಿ ಅಂಥೇಳಿ ಹಿಂಗೆ ದಿವಸ ಕೇಳ್ಕೊತ ಹೋಗೋದಲ್ಲ. ಕೋಟಿ ಕೋಟಿ ವರ್ಷಗಳಿಂದ ಕೊಟ್ಟದ ಅದು ಭೂಮಿ. ಇವು ಮನುಷ್ಯ ಈಗ ಮೊನ್ನೆ ಬಂದಾನ, ಅವಾಗ ಇದಕ್ಕೆ ಈಗ ಹೇಳಕತ್ತ ನಿನಗೆ ಅದನ್ನು ಕೊಡಬೇಕಾಗೈತಿ, ಇದನ್ನು ಕೊಡಬೇಕಾಗೈತಿ. ಅದು ಭೂಮಿ ಅಂತದ, ನಿನಗೆ ಚಲೋ ಅಂಥದ್ದು ಕೊಟ್ಟೆ ಅಂದ್ರೆ ನಾನು ಚಲೋ ಅಂಥದ್ದು ಕೊಡ್ತೀನಿ. ಇಲ್ಲಾಂದ್ರೆ ನೀ ಏನು ಕೊಡ್ತೀವಿ ಅದನ್ನು ನಿನಗೆ ಕೊಡ್ತೀನಿ, ತಿರುಗಾಡ್ಕೊತ ಹೋಗಿ ಆಸ್ಪತ್ರೆಗೆ ಅಂತ. ಅದಕ್ಕಾಗಿ ನಾವು ಭೂಮಿಗೆ ಒಳ್ಳೆಯದನ್ನು ಹಾಕೋಣ. ಆ ಭೂಮಿಗೆ ನಮಸ್ಕಾರ ಮಾಡಿ ಆ ಭೂಮಿ ಏನು ಕೊಡ್ತಾಳ ಅದರ ನಮ್ಮದು ಪ್ರಸಾದ ಅಂತ ಇಟ್ಟುಕೊಂಡು ಸಂತೋಷವಾಗಿ ಜೀವನವನ್ನು ಕಳೆಯೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಿಮಗೆಲ್ಲರಿಗೂ, ಗ್ರಾಮದ ಹಿರಿಯರಿಗೂ, ನೀವೇನು ಇನ್ನು ಕೂತರೆಲ್ಲ ನೀವು ಯಾರೂ ಎದ್ದು ಹೋಗಬೇಡ್ರಿ. ಇನ್ನೂ ಎಲ್ಲ ಪೂಜ್ಯರು ಮಾತಾಡೋ ತನಕ ಎದ್ದು ಹೋಗಬೇಡ್ರಿ. ಅವ್ರು ಹೋದವ್ರು ಹೋಗ್ಲಿ, ಭಾಳ ಅರ್ಜೆಂಟ್ ಐತಿ, ಹೋಗ್ಯಾರ ಅವ್ರು. ನೀವು ಯಾರೂ ಹೋಗಕ್ಕೆ ಹೋಗ್ಬೇಡ್ರಿ. ನಿಮಗೆ ನೋಡ್ರಿ ಇಷ್ಟು ದೊಡ್ಡ ಮಂಟಪ ಹಾಕ್ಯಾರ, ಕುರ್ಚಿ ಹಾಕ್ಯಾರ, ಬರ್ರಿ ಅಂತ ಕರೆದು ಕೂಡಿಸ್ರೆ ಬರೋದ 8ಕ್ಕೆ ಹೋಗೋದು 8:15 ಹೋಗಿಬಿಡೋರು. ಅವು ಪಾಪ ಎಲ್ಲಿಂದ ಬಂದಾವು ಏನು ಬಂದಾವು ಅಂತ ಯಾವುದೂ ಗೊತ್ತಿಲ್ಲ, ಸೂತ್ರಿಲ್ಲ. ಅವ್ರು ಹೇಳ್ತಿರ್ತಾರೆ. ಅದಕ್ಕೆ 3 ದಿವಸ ಅದ. ನಿಮಗೇನು ನಾವು 30 ವರ್ಷಗಟ್ಟಲೆ ಮನೆ ಬಿಟ್ಟು ಬರ್ರಿ ಅಂತ ಹೇಳಂಗಿಲ್ಲ. ನಾವು ಅಷ್ಟೇ ಮನೆ ಬಿಟ್ಟು ಬಂದೇವೆ. ನೀವೇನು ಬಿಡಕ್ಕೆ ಹೋಗ್ಬೇಡ್ರಿ. 3 ದಿವಸ ಒಂದು 3 ತಾಸು ಮನೆ ಬಿಡ್ರಿ ಸಾಕಷ್ಟೇ, ಶಾಣ್ಯಾರಾಗ್ತೀರಿ. ಭಾಳ ಹೆಚ್ಚಿಗೆ ಬಿಡಕ್ಕೆ ಹೋಗ್ಬೇಡ್ರಿ. ಕುರ್ಚಿ ಎಲ್ಲ ಸ್ವಾಮಿಗಳು ಎದ್ದು ಹೋಗೋ ತನಕ ನೀವು ಕುರ್ಚಿ ಮೇಲೆ ಕೂಡಬೇಕು. ಅವ್ರು ಎದ್ದು ಹೋಗಿಂತ ಮೊದಲು ಹೊಂಟೇವ, ಮತ್ತು ಎದಕ್ಕೆ ಕರೆಸಿದೆ ಅವ್ರಿಗೆ. ಆದ್ದರಿಂದ ಯಾರೂ ನೀವು ಕುಳಿತವ್ರು ಹೋಗುವಂಗಿಲ್ಲ. ನಮ್ಮ ಕಡೆ ಹಿಂಗೆ ಹೇಳ್ತಾರೆ ವಿಜಯಪುರದಾಗ, ಮತ್ತು ನಿಮ್ಮ ಕಡೆ ಹೆಂಗೆ ನಮ್ಗೆ ಗೊತ್ತಿಲ್ಲ. ಕೊಪ್ಪಳ ಕಡೆ ನಾನು ಇದೇ ಮೊದಲನೇ ಸಲ ಬಂದೇನೆ. ಆದ್ದರಿಂದ ನೀವೆಲ್ಲ ಇನ್ನೂ ಸ್ವಾಮೀಜಿಯವರು ಮಾತಾಡೋ ತನಕ ಎಲ್ಲರೂ ಕುಳಿತುಕೊಂಡು ಅವ್ರ ಮಾತುಗಳನ್ನು ಆಲಿಸ್ರಿ. ನಾನು ವಿಜಯಪುರಕ್ಕೆ ಹೋಗಬೇಕು. ಆದ್ದರಿಂದ ನಾನು ಹೊರಡುವವರದಲ್ಲಿ ಭಾಳತ್ತಾಯಿತು. 6 ಗಂಟೆಗೆ ಅಂತ ಹೇಳಿದ್ರು, ನಾವು 5 ಗಂಟೆಗೇ ಬಂದೇವೆ. ತಡ ಆಯಿತು ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ. ಸಣ್ಣ ಹಳ್ಳಿ ಇರೋದರಿಂದ ಹಾಗೆಲ್ಲ ಆಗ್ತದೆ. ತಮಗೆಲ್ಲರಿಗೂ ಮತ್ತು ಎಲ್ಲ ಪೂಜ್ಯರಿಗೂ ನಮಸ್ಕಾರ.